RSS ಅವರು ಒಂದು ವೇಳೆ ಆತರ ಪ್ರತಿಫಲಾಪೇಕ್ಷೆನೂ ಇಲ್ಲದೆ ಇರೋ ಅಂತ ಹೇಳ್ಕೊಳ್ತಾರೆ. ಈಗ ದೇಶಕ್ಕೋಸ್ಕರ ಮದುವೆನೂ ಆಗಲ್ಲ, ನೀವು ಹೇಳಿದ್ರಿ, ಒಂದು ಪಂಚೆ ಉಟ್ಕೊಳ್ತಾರೆ, ಸರಳ ವಸ್ತ್ರದಲ್ಲಿ ಇರ್ತಾರೆ, ಒಟ್ಟು ಸುತ್ತಾರೆ. ಅನೇಕರು ಅವಿವಾಹಿತರಾಗಿಯೇ ಜೀವನ ಮುಗಿಸ್ಕೊಳ್ಬಹುದು. ತೀರಾ ಅವ್ರಿಗೆ ಪರ್ಸ್ನಲ್ ಅನ್ನುವಂಥ ಏನೋ ಗೈನ್ ಆಗಬೇಕು ಅಂತ ಏನೋ ಇಲ್ಲ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅವ್ರಿಗೆ ಪರ್ಸ್ನಲ್ ನನಗೇನೋ ಸಿಕ್ಕಲಿಲ್ಲ ಅನ್ನೋದಲ್ಲ, ನನ್ನನ್ನು ಮೀರಿನೂ ಇವರು ಏನೋ ಮಾಡ್ತಿದ್ದಾರಲ್ಲ ಅನ್ನೋ ಒಂದು ಆತಂಕದಲ್ಲಿ ಈಗಿದೆಯಾ? ಈಗ ಅದು ಶುರುವಾಗಿದೆ. ಓವರ್ಟೇಕ್ ಮಾಡ್ತಾರೆ. ಏನು ಅನ್ಕೊಂಡಿದ್ರು, ಬಿಜೆಪಿ ಒಂದು ಅದರ ನಿಯಂತ್ರಣದಲ್ಲಿ ಇರುತ್ತೆ ಅಂದ್ಕೊಂಡಿದ್ರು. ಇವತ್ತು ಅದು ನಿಯಂತ್ರಣ ಕಳ್ಕೊಂಡ್ಬಿಟ್ಟಿದೆ. ಈ ಕಕ್ಷೆಯಿಂದ ಹೊರಗೆ ಬಂದ್ಬಿಟ್ಟಿದೆ, ಹೊರಗೆ ಬಂದ್ಬಿಟ್ಟಿದೆ. ಹೀಗಾಗಿ ಮೋದಿ ಅವರ ಅತಿಯಾದ ಪ್ರೊಜೆಕ್ಷನ್ ಏನಿದೆ, ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಅದು ದೊಡ್ಡ ಅಪಾಯ ಇದೆ. ಅದು RSS ನ ಹಿಡಿತದಿಂದ ಎಲ್ಲ ಒಂದ್ ಕಡೆ ಹೊರಗಡೆ ಹೋದಾಗ RSS ಕೇಡರ್ನವರು ಕೆಲಸ ಮಾಡದೇ ಇರುವಂತದ್ದು ಅದು ಸ್ಪಷ್ಟವಾಗಿ ಮೋಹನ್ ಭಾಗವತ್ ಅವರೇ ಹೇಳ್ತಾರೆ. ನೀವು ನಮ್ಮ ಕೇಡರ್ ಮೇಲೆ ಡಿಪೆಂಡ್ ಆಗ್ಬೇಡಿ, ನಮ್ಮ ಶ್ರಮ, ನಮ್ಮ ದುಡಿಮೆ, ನಮ್ಮ ನೆಟ್ವರ್ಕ್ ಏನಿದೆ ಅದರ ಲಾಭವನ್ನ ಯಾವ್ದೋ ಪಕ್ಷದಿಂದ ಬರ್ತಾರೆ ಅವರು, ಬಿಜೆಪಿಗೆ ಯಾವ್ಯಾವ್ದೋ ಪಕ್ಷದಿಂದ ಸೇರ್ಕೊಳ್ತಾರೆ, ಅವ್ರು ಗೆದ್ದು ಬರ್ತಾರೆ. ಅಲ್ಲಿ ದುಡಿಯೋರು, ಪೇಜ್ ಪ್ರಮುಖರು, ಊಟ ನಿದ್ದೆ ಬಿಟ್ಟು ರಾತ್ರಿ ಹಗಲು ಪೋಸ್ಟರ್ ಅಂಟಿಸೋರೆಲ್ಲ RSS ಕಾರ್ಯಕರ್ತರು. ಲಾಭೆಲ್ಲ ಬಿಜೆಪಿಗೆ. ಇದು ಹೆಂಗೆ ಅನ್ನುವಂತ ಒಂದು ಆಂತರಿಕ ಒಂದು ಸಮಸ್ಯೆ, ತುಮುಲ ಇದೆಲ್ಲ ಶುರುವಾಗಿದೆ. ಇದನ್ನ ನೀವು ಹೇಳುವಂತ ಪಾಯಿಂಟ್ ಏನಿದೆ, ಈ ಬಾರಿಯ ಚುನಾವಣೆಯಲ್ಲಿ ಅತಿಯಾದ ಮೋದಿ ಅವರ ವೈಭವೀಕರಣನೋ ಅಥವಾ ಅವರ ಮೇಲೆ ಡಿಪೆಂಡೆನ್ಸಿ ಏನಿದೆ ಬಿಜೆಪಿದು, ಅದು ಎಲ್ಲ ಒಂದ್ ಕಡೆ RSSಗೂ ಕೂಡ ಎಲ್ಲ ಒಂದ್ ಕಡೆ ನಿದ್ದೆಗೆಡಿಸಿದೆ, ಆತಂಕ ತಂದಿದೆ ಅಂತ ನಾವು ಹೇಳ್ಬೋದು. ಮುರಳೀಧರ ಹಲ್ಲಪ್ಪ ಅವರು, ನಾನು ಇದೀಗ ನಿಮ್ಮ ಚರ್ಚೆ ಶುರು ಮಾಡೋಕ್ಕಿಂತ ಮುಂಚಿತವಾಗಿ ಇಬ್ಬರು ಗೆಸ್ಟ್ಗಳು ನಮ್ಮ ಜಾಯ್ನ್ ಆಗಿದ್ದಾರೆ. ಇಬ್ಬರು ಈಗ ಅವ್ರು ನಾನು ಬೀಳ್ಕೊಟ್ಟಿದ್ದೀನಿ ಆಲ್ರೆಡಿ. ಶಶಿಧರ್ ಅವರು ಮಾತಾಡ್ತಾ ಇದ್ರು, ಅವರಿಗೆ ಒಂದು ನಮ್ಮ TV5 ಕನ್ನಡದ ಕಡೆಯಿಂದ ಒಂದು ಬೀಳ್ಕೊಡುಗೆ ಇರುತ್ತೆ. ಇನ್ನೊಂದು ಕಡೆ ನಾವು ಚೆಕ್ ಮಾಡೋದು, ಇದೀಗ ನಮ್ಮನ್ನು ಡಾಕ್ಟರ್ ಕೇಶವ್ ಅವರು ಜಾಯ್ನ್ ಆಗಿದ್ದಾರೆ, ಆಮ್ ಆದ್ಮಿ ಪಕ್ಷದ ವಕ್ತಾರರು. ಸ್ವಾಗತ ನಿಮಗೆ ಕೇಶವ್ ಅವರ. ಇನ್ನು ನಮ್ಮ ಜೊತೆಯಲ್ಲಿ ವಿಜಯ್ ಪ್ರಸಾದ್ ಜಾಯ್ನ್ ಆಗಿದ್ದಾರೆ, BJPಯ ವಕ್ತಾರರು. ಸ್ವಾಗತ ವಿಜಯ್ ಪ್ರಸಾದ್ ಅವರು ನಿಮಗೆ. ಇನ್ನು ನಮ್ಮನ್ನು ರತನ್ ರಮೇಶ್ ಪೂಜಾರಿ ಇಷ್ಟು ಹೊತ್ತು 2 ಗಂಟೆಗಳ ಕಾಲ ಚರ್ಚೆಯಲ್ಲಿ ಇದ್ದರು, ಅವರು ಕೂಡ ನಾನು ಬೀಳ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು ಅವರಿಬ್ಬರಿಗೂ ಕೂಡ. ಫಸ್ಟ್ ಕ್ವಶನ್ ನಾನು ನೋಡಿದ್ರೆ ನಿಮ್ಗೆ ಹೋಗಿ ನಾನು ಮತ್ತೆ ಇವರಿಬ್ಬರು ನಾನು ಮಾತನಾಡಿಸ್ತೀನಿ. ನನ್ನ ಪ್ರಶ್ನೆ ಇಲ್ಲಿ ಸರಿ, ಸೌತ್ ಮತ್ತು ನಾರ್ತ್ ಅಂತ ಬಂದಾಗ ಒಂದು ಸಿನಾರಿಯೋ ಇತ್ತು ನಮ್ಮಲ್ಲಿ, ಏನಂತ ಹೇಳಿದ್ರೆ ಭಾರತ ಪೂರ್ತಿ BJP ಅಂತ ಹೇಳಿ. ಬಟ್ ಇದು ಪರ್ಟಿಕ್ಯುಲರಾಗಿ ಚೆಕ್ ಮಾಡಿಕೊಂಡಾಗ ತಮಿಳ್ನಾಡಲ್ಲಿ ಇವರು ಇರಲಿಲ್ಲ, ಆಂಧ್ರದಲ್ಲಿರಲಿಲ್ಲ, ತೆಲಂಗಾಣದಲ್ಲಿರಲಿಲ್ಲ, ಕೇರಳದಲ್ಲಿರಲಿಲ್ಲ. ಇವರ ಬಿಗ್ಗೆಸ್ಟ್ ಸ್ಟ್ರಾಂಗ್ ಹೋಲ್ಡ್ ಅಂತ ಹೇಳಿದ್ರೆ ಸೌತ್ ಇಂಡಿಯಾದಲ್ಲಿ ಕರ್ನಾಟಕನೇ 25ರಲ್ಲಿ ಗೆದ್ದುಕೊಂಡಿತ್ತು. ಆಮೇಲೆ ಸುಮಲತಾ ಅವ್ರ ಸಪೋರ್ಟು ಇತ್ತು, ಇರಲಿ. ಸೊ ಹೀಗಿದ್ದಾಗ ಸ್ಟೇಟ್ ವೈಸ್ ಬಂದಾಗ ಇವರ ಸ್ಟ್ರಾಂಗ್ ಹೋಲ್ಡ್ ಅಂತ ಹೇಳಿದ್ರೆ ಹಿಂದಿ ಬೆಲ್ಟು ಅಂತ, UP, ಉತ್ತರ ಪ್ರದೇಶ, ಗುಜರಾತು, ಈ ಕಡೆ ಮಧ್ಯಪ್ರದೇಶ, ರಾಜಸ್ಥಾನ, ಈ ಒಂದು ವಿಚಾರಗಳಿತ್ತು. ಈ 4-5 ಹೆಸರು ಬಿಟ್ಟರೆ ಭಾರತದಲ್ಲಿ ಯಾವುದೋ ಸ್ಥಳೀಯ ಒಂದು ಪಕ್ಷವನ್ನು ಇವರು ಬೀಟ್ ಮಾಡಿಬಿಟ್ಟಿದ್ದಾರೆ ಅನ್ನೋ ಸ್ಟೇಟ್ಗಳಿಲ್ಲ. ಜಾರ್ಖಂಡ್ CMದು ಏನಾಯಿತು ಗೊತ್ತಿರ್ತಕ್ಕಂಥ ವಿಚಾರ, ದೆಹಲಿ CMದು ಏನಾಯಿತು ಗೊತ್ತಿರ್ತಕ್ಕಂಥ ವಿಚಾರ. ಇದರ ನಡುವೆ ಕೂಡ 400 ಸೀಟ್ ಗೆಲ್ತೀವಿ ಅನ್ನೋ ಥಿಯರಿ ಬಗ್ಗೆ ಅನೇಕ ಪೊಲಿಟಿಕಲ್ ಅನಾಲಿಸ್ಟ್ಗಳು ತಕರಾರೆತ್ತಿದ್ರು. ಯಾವ ಥಿಯರಿಯಲ್ಲಿ ಮಾತಾಡ್ತಾ ಇದ್ದಾರಪ್ಪ, ಇರೋದು 4-5 ಸ್ಟೇಟಲ್ಲಿ ಇವರು ಸ್ಟ್ರಾಂಗ್ ಆಗಿ, ಅದು ಬಿಟ್ಟರೆ 400 ಸೀಟ್ಗಳು ಇಲ್ವಲ್ಲ, 5-6 ಸ್ಟೇಟ್ಗಳಲ್ಲಿ 400 ಸೀಟ್ ಇಲ್ವಲ್ಲ, ಎಲ್ಲಿದೆ 400 ಸೀಟ್ 5-6 ಸ್ಟೇಟ್ಗಳಲ್ಲಿ ಬರಲ್ವಲ್ಲ. ಈ 400 ಸೀಟ್ ಒಂದು ವೇಳೆ ಅವ್ರು ಬರಬೇಕು ಅಂದರು, ಇವರ ಸ್ಟ್ರೈಕ್ ರೇಟ್ ಏನಿಲ್ಲ ಅಂದರೂ 71%, 72% ಹೋಗಬೇಕಾಗತ್ತೆ. 400 ಸೀಟ್ ಅಂದರೆ ಔಟ್ ಆಫ್ 42, 43, 45ಅಲ್ಲಿ ನೀವು ಚೆಕ್ ಮಾಡ್ಕೊಂಬಿಟ್ರೆ 400 ಸೀಟ್ ಅಂದರೆ ಸ್ಟ್ರೈಕ್ ರೇಟ್ ಹೋಗ್ಬಿಡ್ಬೇಕು, 80ವರೆಗೂ ಹೋಗಬೇಕು, 80% ಆಗಬೇಕು. ಔಟ್ ಆಫ್ ಪೋಲಿಂಗ್ ವೋಟ್ಸ್, ಬಿದ್ದ ಮತಗಳಲ್ಲಿ 82% ಇರಬೇಕು ಇವ್ರದ್ದು. ಇದು ಹೈಲಿ ಇಂಪಾಸಿಬಲ್ಲು, ಇದೊಂದು ನರೇಷನ್ ಅಷ್ಟೇ ಅಂತ ಹೇಳಿ. ಹೇಗೆ ಅನಲೈಸ್ ಮಾಡಿದ್ರಿ ಇದನ್ನು ನೀವು? ಇಲ್ಲ, ಅದು ಸರಳವಾಗಿ ಮೈಂಡ್ ಗೇಮ್. ಅವರು ಸ್ಪರ್ಧೆ ಮಾಡಿದ ಎಷ್ಟು ಕ್ಷೇತ್ರಗಳು, ಪ್ರಜ್ವಲ್ ರೇವಣ್ಣಗೆ ಹಿನ್ನಡೆ ಹಾಸನದಲ್ಲಿ, ಪ್ರಜ್ವಲ್ ರೇವಣ್ಣಗೆ ಹಿನ್ನಡೆ, ಬಹಳ ಸಮಯದಲ್ಲಿ ಮುನ್ನಡೆ ಕಾಯ್ದುಕೊಂಡಿದ್ದಂಥ ಕ್ಯಾಂಡಿಡೇಟ್ ಪ್ರಜ್ವಲ್ ರೇವಣ್ಣ ಹಾಸನದಲ್ಲಿ ಈಗ ಹಿನ್ನಡೆ ಆಗ್ತಾ ಇದೆ. ಓವರಾಲ್ ಆಗಿ ಕಾಂಗ್ರೆಸ್ 7ಕ್ಕೆ ಕುಸಿತಾ ಇದೆ, ಅದರ ಒಂದು ಹಿನ್ನಡೆ. BJP 19 ಆಯಿತು, JDS 3 ಇತ್ತು, 2 ಆಗಿದೆ. ಈಗ ಕಂಟಿನ್ಯೂ ಮಾಡಿ. ಅಲ್ಲ, ಅದನ್ನ ವಾರಣಾಸಿಯಲ್ಲೂ ಪ್ರಧಾನಿಯವರಿಗೆ ಹಿನ್ನಡೆ ಇತ್ತು, 3 ಸುತ್ತಲ್ಲಿ ನಡೆ, ಇಲ್ಲಿ ತನಕನೂ ಹಿನ್ನಡೆನೇ ಇತ್ತು. ದೊಡ್ಡದಾದಂತ ಶಾಕಿಂಗ್ ಪಕ್ಷಕ್ಕೆ ಅದು ಸಿಗ್ತಾ ಇತ್ತು. ಈಗ ಸ್ವಲ್ಪದರಲ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತ ಕಾಣುತ್ತೆ, ಯಾವತ್ತು ನಿರೀಕ್ಷೆ ಇರಲಿಲ್ಲ ಅದು. ಅದೇ ಕಾರಣಗಳಿಂದಲೇ ಅವ್ರು ಹೇಳ್ತಿದ್ದ 400+ ಅಂತೇಳಿ. ಅದು ನಾವು ಸರಿಯಾದ ವಿಶ್ಲೇಷಣೆ ಮಾಡಿ ಜನಗಳಿಗೆ ತಲುಪಿಸಿದ್ರೆ, ಸ್ಪರ್ಧೆ ಮಾಡಿರೋಂಥ BJP ಸ್ವಂತವಾಗಿ ಎಷ್ಟು ಕ್ಷೇತ್ರಗಳು, ಅವರು ವ್ಯಾಖ್ಯಾನ ಮಾಡ್ತಿರೋಂಥ ಮುನ್ನಡೆಗಳು ಎಷ್ಟು ಅಂತೇಳಿದ್ರೆ ಜನಗಳಿಗೆ ಅರ್ಥ ಆಗಿರೋದು. ನಮ್ದು ತಪ್ಪುಗಳಿದ್ದಾವೆ, ಅವರ ಏನೇನು ಅವಾಂತರಗಳಿದ್ವು, ಅದು ಹಣದುಬ್ಬರ ಇರ್ಬೋದು, ಉದ್ಯೋಗದ್ದಿರ್ಬೋದು, ಪ್ರತಿಯೊಂದನ್ನು ಜನಸಾಮಾನ್ಯ ತಲುಪಿಸೋದಕ್ಕೆ ನಾವು ಫೇಲ್ಯೂರ್ ಆದ್ವಿ. ಎರಡನೇದು, ನಾವು ಭಾರತ್ ಜೋಡೋ ಅಂತ ಏನು ಮಾಡಿದ್ವಿ, ನ್ಯಾಯ ಯಾತ್ರೆ ಅಂತ ಏನು ಮಾಡಿದ್ವಿ,
ಅದನ್ನ ಜನಸಾಮಾನ್ಯರಿಗೆ ನಾವು ಅದು ಮುಟ್ಟಿಸ್ಬೇಕಾಯ್ತು. ನಿಮ್ಮ ಪರ ನಾವಿದ್ದೀವಿ, ಓಕೆ ನಿಮಗೆ ಧ್ವನಿಯಾಗಿ ನಾವು ಇರ್ತೀವಿ ಅಂತೇಳಿ ಅದನ್ನು ಎನ್ಕ್ಯಾಶ್ ಮಾಡೋದ್ರಲ್ಲಿ ಮಾಡಿದ್ರೆ ಇಷ್ಟೊತ್ತಿಗಾಗಲೇ ನಾವು 400+ ಹೋಗ್ಬೇಕಾಗಿತ್ತು. ನಮ್ಮ ಇಂಡಿಯಾ ಒಕ್ಕೂಟ ಇಷ್ಟೊತ್ತಾಗಲೇ ಮುಟ್ಟಬೇಕಾಗಿತ್ತು. ಓಕೆ ಈಗ ಅನಿಸ್ತಾ ಇದೆ ನಾವು ಆ ಸ್ಪೀಡಲ್ಲಿ ಹೋಗಲಿಲ್ಲ. ಓಕೆ